ಹಲೋ ಎವ್ರಿವನ್, ಐ ಹೋಪ್ ಯು ಆಲ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಚೇತೂಸ್ ಕಿಚನ್. ಇವತ್ತು ಒಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಬಂದಿದ್ದೀನಿ. ರಾತ್ರಿ ಉಳಿದಿರೋ ಅನ್ನ ಅಥವಾ ಮಧ್ಯಾಹ್ನ ಉಳಿದಿರೋ ಅನ್ನದಲ್ಲಿ ರಾತ್ರಿ ಕೂಡ ನೀವು ಈ ರೆಸಿಪಿನ ಮಾಡ್ಕೋಬೋದು. ಇದನ್ನು ನೀವು ಮಸಾಲ ರೊಟ್ಟಿ ಅಂತಲೂ ಕರಿಬೋದು ಅಥವಾ ತಾಲಿಪಟ್ ಅಂತಲೂ ಕೂಡ ಕರಿಬೋದು. ಇಲ್ಲಿ ನಾನು 1 ಬೌಲಷ್ಟು ರೈಸನ್ನು ತೊಗೊಂಡಿದ್ದೀನಿ. ನನ್ನ ಹತ್ರ 1 ಬೌಲಷ್ಟು ರೈಸ್ ಇತ್ತು. 1 ಬೌಲಷ್ಟು ರೈಸ್ನ ನಾನು ಮಿಕ್ಸಿ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ಇದನ್ನು ನೀವು ಸ್ಮೂತಾಗಿ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ತರಿಯಾಗಿ ಆದರೂ ಕೂಡ ನೀವು ಮಾಡ್ಕೋಬೋದು. ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೋಬೋದು. ಇಷ್ಟೇ ರೈಸ್ ಅಂತ ಏನಿಲ್ಲ, ನಿಮ್ಮ ಹತ್ರ ಎಷ್ಟು ರೈಸ್ ಇರುತ್ತಲ್ಲ ಅಷ್ಟು ರೈಸಲ್ಲಿ ನೀವು ಇದನ್ನು ಮಾಡ್ಕೋಬೋದು. ನನ್ನ ಹತ್ರ 1 ಬೌಲಷ್ಟು ರೈಸ್ ಇತ್ತಲ್ವ, ಸೊ 1 ಬೌಲಷ್ಟು ರೈಸ್ನ ನಾನು ಮಿಕ್ಸಿ ಮಾಡಿಕೊಂಡು ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನಾನು ತೊಗೊಂಡು ಬಂದು ಇವಾಗ ಒಂದು ದೊಡ್ಡ ಪಾತ್ರೆಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ರೈಸ್ ಕೂಡ ಅಷ್ಟೇ ತುಂಬ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಸ್ವಲ್ಪ ತರಿಯಾಗಿದ್ದರೆ ಓಕೆ. ಇವಾಗ ನಾನು 1 ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ 1 ಕಪ್ಪಷ್ಟು ನಾನು ಜೋಳದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ಗೋಧಿ ಹಿಟ್ಟು, 1 ಕಪ್ಪಷ್ಟು ಜೋಳದ ಹಿಟ್ಟು, ಅರ್ಧ ಕಪ್ಪಷ್ಟು ನಾನು ಕಡಲೆ ಹಿಟ್ಟು, ಬೇಸನ್ ಫ್ಲವರ್ ಅಂತಾರಲ್ಲ ಅದನ್ನು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಬೇಕಿದ್ರೆ ಬರೀ ಜೋಳದ ಹಿಟ್ಟಲ್ಲಿ ಕೂಡ ನೀವು ಮಾಡ್ಕೋಬೋದು. ಕೆಲವೊಂದಿಷ್ಟು ಜನ ಜೋಳದ ರೊಟ್ಟಿ ತಿಂತಾ ಇರೋದಿಲ್ಲ ಅಲ್ವಾ, ಅಂಥವ್ರಿಗೆ ಬರೀ ಜೋಳದ ಹಿಟ್ಟಲ್ಲೂ ಕೂಡ ನೀವು ಮಾಡ್ಕೋಬೋದು. ಇವಾಗ ನಾನು ಇದನ್ನು ಅಂದರೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಮೆಂತ್ಯನ ಕಟ್ ಮಾಡಿ ಇಟ್ಕೊಂಡಿದ್ದೆ ತೊಳೆದುಬಿಟ್ಟು. ಸೊ ಮೆಂತ್ಯ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಸೊ ಹಾಗಾಗಿ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ತುರಿದಿರೋ ಸೌತೆಕಾಯಿನ ಹಾಕ್ತಾ ಇದ್ದೀನಿ. ಚಳಿಗಾಲದಲ್ಲಿ ಸೌತೆಕಾಯಿನ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಬೇಸಿಗೆ ಕಾಲಕ್ಕಿಂತ ಚಳಿಗಾಲದಲ್ಲಿ ನೀರು ಕಡಿಮೆ ಕುಡಿತಾರೆ ಜನ. ಅಂದರೆ ಚಳಿ ಇರೋದ್ರಿಂದ ನೀರು ಜಾಸ್ತಿ ಕುಡಿಯೋದಕ್ಕೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಚಳಿಗಾಲದಲ್ಲಿ ಸ್ವಲ್ಪ ಜಾಸ್ತಿ ಸೌತೆಕಾಯಿನ ಯೂಸ್ ಮಾಡಿದರೆ ದೇಹಕ್ಕೆ ವಾಟರ್ ಕಂಟೆಂಟ್ ಬ್ಯಾಲೆನ್ಸ್ ಆಗುತ್ತೆ ಅಂತ. ಸೊ ಸೌತೆಕಾಯಿನ ನಾನು 1 ಬೌಲಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಗ್ರೀನ್ ಚಿಲ್ಲಿನ ಕುಟ್ಟಿ ಪೇಸ್ಟ್ ಥರ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ನೀವು ಬೇಕಿದ್ರೆ ಕಟ್ ಮಾಡಿ ಕೂಡ ಗ್ರೀನ್ ಚಿಲ್ಲಿನ ಅಂದರೆ ಹಸಿಮೆಣಸಿನ್ಕಾಯಿನ ಹಾಕ್ಕೋಬೋದು. ಬಟ್ ನಾನು ಮಕ್ಕಳು ಬಾಯಲ್ಲಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಪೇಸ್ಟ್ ಥರ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕಲರ್ಗೋಸ್ಕರ ಅರಿಶಿನ ಪೌಡ್ರ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಅಜಿವೈನನ 1/2 ಟೇಬಲ್ ಸ್ಪೂನಷ್ಟು ಅಜಿವೈನ ಕ್ರಷ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ, ಆಮೇಲೆ ಡೈಜೆಷನ್ಗೂ ಕೂಡ ತುಂಬಾ ಒಳ್ಳೆಯದು ಇದು. ಸೊ ಹಾಗಾಗಿ ನಾನು ಒಂದು 1/2 ಟೇಬಲ್ ಸ್ಪೂನಷ್ಟು ನಾನು ಅಜಿವೈನ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ 1 ಟೇಬಲ್ ಸ್ಪೂನಷ್ಟು. ಇದನ್ನೆಲ್ಲನೂ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನಿಮಗೆ ಬೇಕಿತ್ತು ಅಂದರೆ ಮಾತ್ರ, ಹಿಟ್ಟು ಜಾಸ್ತಿ ಆಗಿದೆ, ರೈಸ್ ಕಡಿಮೆ ಆಗಿದೆ ಅಂದಾಗ ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀವು. ಏನಿಲ್ಲ ಕರೆಕ್ಟಾಗಿದೆ ಮತ್ತು ರೈಸು ಹಿಟ್ಟು 2 ಕರೆಕ್ಟಾಗಿ ಮಿಕ್ಸ್ ಆಗಿದೆ ಅಂತ ಅಂದರೆ ಮತ್ತು ನೀರು ಎಕ್ಸ್ಟ್ರಾ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಎಷ್ಟಿದೆಯಲ್ಲ ರೈಸು ಅದರಲ್ಲೇ ನಾನು ಹಿಟ್ಟನ್ನು ಕಲಿಸ್ಕೊತೀನಿ. ಅವಶ್ಯಕತೆ ಇದ್ದರೆ ಮಾತ್ರ ಎಕ್ಸ್ಟ್ರಾ ನೀರನ್ನು ನೀವು ಸೇರಿಸ್ಕೊಳ್ಬೇಕಾಗತ್ತೆ. ಇವಾಗ ಕಂಪ್ಲೀಟಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದಾದಮೇಲೆ ನೆನೆಯೋದಕ್ಕೆ ಇಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಹಿಟ್ಟನ್ನು ಕಲಸಿದ್ದಾದಮೇಲೆ ತಟ್ಟಂತ ನಾವು ಇದನ್ನು ಮಾಡೋದಕ್ಕೆ ಶುರು ಮಾಡಬೇಕು. ಇಲ್ಲ ಸ್ವಲ್ಪ ಹೊತ್ತು 1/2 an hour ಅದು ಬಿಟ್ಬಿಟ್ರೆ ಏನಾಗುತ್ತೆ, ಇನ್ನೂ ಹಿಟ್ಟು ಜಾಸ್ತಿ ಮಿದುವಾಗಿ ಮಾಡೋದಕ್ಕೆ ಸರಿಯಾಗಿ ಬರೋದಿಲ್ಲ. ನೀವು ಹಿಟ್ಟು ಕಲಸಿದ ತಕ್ಷಣವೇ ಇದನ್ನು ಮಾಡಿಬಿಡಬೇಕು. ಸೊ ಇವಾಗ ನಾನು ಒಂದೊಂದೇ ಎಷ್ಟು ಬೇಕಲ್ಲ ಅಷ್ಟಷ್ಟೇ ಉಂಡೆನ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅಂದರೆ ಮಾಡಬೇಕಾದ್ರೆ ಈಸಿ ಆಗುತ್ತೆ, ಮತ್ತೆ ನಾವು ಹಿಟ್ಟಲ್ಲಿ ಕೈ ಹಾಕೋ ಅವಶ್ಯಕತೆ ಬರೋದಿಲ್ಲ. ಸೊ ಹಾಗಾಗಿ ನಾನು ಮೊದಲೇ ಉಂಡೆನ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಉಂಡೆ ಮಾಡಿ ಇಟ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ತವಾನ ಕಾಯೋದಕ್ಕೆ ಅಂತ ಇಟ್ಕೊಳ್ತಾ ಇದ್ದೀನಿ. ಕಾಯೋದಕ್ಕೆ ಇಟ್ಕೊಂಡಿದ್ದಾದಮೇಲೆ ನಾನು ಫಸ್ಟ್ ಇಲ್ಲಿ ಲಟ್ಟಿಸ್ಕೊಳ್ಳೋದಕ್ಕೆ ಅಂತ ಸಿಲಿಕಾನ್ ಪೇಪರ್ನ ತೊಗೊಂಡಿದ್ದೀನಿ. ಸಿಲಿಕಾನ್ ಪೇಪರ್ ಏನಾಗುತ್ತೆ ಅಂದರೆ ಇದರಲ್ಲಿ ಮಾಡಿದರೆ ತುಂಬಾ ಒಳ್ಳೆಯದು. ಇದನ್ನು ನೀವು ಆರಾಮಾಗಿ ತೊಳೆದುಬಿಟ್ಟು ಎತ್ತಿಡ್ಬೋದು ಆಮೇಲೂ ಕೂಡ. ಸೊ ಇವಾಗ ನಾನು ಇದ್ರ ಮೇಲೇ ಎಣ್ಣೆ ಹಚ್ಕೊಂಡ್ಬಿಟ್ಟು ಒಂದು ಉಂಡೆನ ತೊಗೊಂಡು ಈ ಥರ ಫಸ್ಟು ಸ್ವಲ್ಪ ಕೈಯಿಂದ ತಟ್ಕೊಂಡು ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಲಟ್ಟಣಿಗೆಗೆ ಹಿಟ್ಟು ಹತ್ತೋದಿಲ್ಲ. ಸೊ ಹಾಗಾಗಿಬಿಟ್ಟು ಲಟ್ಟಣಿಗೆಯಿಂದ ಚೆನ್ನಾಗಿ ಸಾಫ್ಟಾಗಿ, ಜಾಸ್ತಿ ನೀವು ಲಟ್ಟಿಸೋ ಅವಶ್ಯಕತೆನೇ ಬರೋದಿಲ್ಲ. ತುಂಬ ಮೇಲಕ್ಕೆ ಈ ಥರ ಮಾಡಿಬಿಟ್ರೆ ಆರಾಮಾಗಿ ಅದು ನೀವು ಯಾವ ಶೇಪ್ ಕೊಡ್ತೀರಲ್ಲ ಆ ಶೇಪಲ್ಲಿ. ಇವಾಗ ಇದು ಮಸಾಲ ರೊಟ್ಟಿ ರೆಡಿ ಆಯಿತು. ಇದನ್ನು ತೆಗೆದುಬಿಟ್ಟು ನಾನು ಮೇಲಿನ ಪೇಪರ್ನ ತೆಗೆದು ಈ ಸಿಲಿಕಾನ್ ಪೇಪರ್ ಇದೆಯಲ್ಲ ಇದನ್ನು ಡೈರೆಕ್ಟಾಗಿ ನಾವು ತವಾ ಮೇಲೆ ಹಾಕಿದರೂ ಕೂಡ ಏನೂ ಆಗಲ್ಲ. ಇದು ಒಂಥರ ಬಟ್ಟೆ ಥರ ಇರುತ್ತೆ. ಇವಾಗ ನಾನು ತವಾ ಕಂಪ್ಲೀಟಾಗಿ ಫುಲ್ಲಾಗಿ ಹೀಟ್ ಆದಮೇಲೆ ನಾನು ಹಾಕ್ತಾ ಇರೋದು.
ಇವಾಗ ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆನ ಹಾಕ್ಕೊಂಡ್ಬಿಟ್ಟು 2 ಕಡೆಗೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮಸಾಲ ರೊಟ್ಟಿ ತಾಲಿಪಟ್ಟು ರೆಡಿ ಆಯಿತು ಅಂತಲೇ ಅರ್ಥ. ಇದೇ ಥರ ಹೊಸ ಹೊಸ ವೀಡಿಯೋಗಳನ್ನು ಹೊಸ ಹೊಸ ರೆಸಿಪೀಸ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಯೂಟ್ಯೂಬಲ್ಲಿ ನೀವು ಯಾವುದೇ ಒಂದು ವೀಡಿಯೋನ ನೋಡಿದ್ರು, ನಂದಂತ ಅಷ್ಟೇ ಅಲ್ಲ ಬೇರೆ ಯಾರದೇ ವೀಡಿಯೋನ ನೋಡಿದ್ರು ನಿಮಗೆ ಅದರಲ್ಲಿ 1% ಆದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಪ್ರತಿಯೊಬ್ಬ ಯೂಟ್ಯೂಬರ್ ಕೂಡ ತುಂಬಾ ಸ್ಟ್ರಗಲ್ ಹಾಗೆ ತುಂಬ ಎಫರ್ಟ್ ಹಾಕಿ ಒಂದು ವೀಡಿಯೋನ ಮಾಡಿರ್ತಾರೆ. ಪ್ರತಿಯೊಬ್ಬ ಯೂಟ್ಯೂಬರ್ಗೂ ನಿಮ್ಮ ಒಂದು ಲೈಕ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಪ್ರತಿಯೊಂದು ವೀಡಿಯೋನ ಯೂಟ್ಯೂಬಲ್ಲಿ ನೋಡಿದಾಗ ಒಂದು ಸ್ವಲ್ಪ ನಿಮಗೆ 1% ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಆ ಒಂದು ಲೈಕಿಂದ ಒಬ್ಬರು ಬದುಕನ್ನು ಕಟ್ಕೊಳ್ತಾರೆ ಅಂತ ಅಂದರೆ ಆ ಒಂದು ಲೈಕ್ನ ನಾವು ಯಾಕೆ ಕೊಡಬಾರ್ದು ಅಲ್ವಾ? ಸೊ ಅದರಲ್ಲಿ ಅವ್ರ ಬದುಕನ್ನು ಕಟ್ಕೊಳ್ಳೋದ್ರಲ್ಲಿ ನಮ್ಮದು ಒಂದು ಪಾಲಿರುತ್ತೆ ಅಂತ ಹೇಳೋದು ಒಳ್ಳೆಯದಲ್ವಾ? ಸೊ ಹಾಗಾಗಿ ಯಾರದೇ ಒಂದು ವೀಡಿಯೋನ ನೋಡಿದರೆ ಲೈಕ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಬಿಸಿ 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 ಆಗಿರೋ ತಾಲಿಪಟ್ಟು ರೆಡಿ ಆಯಿತು. ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂದರು. ಉಪ್ಪು ಖಾರ ಎಲ್ಲ ರುಚಿ ಕರೆಕ್ಟಾಗಿದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಖಾರ ಉಪ್ಪು ಕಡಿಮೆ ಆಗಿದ್ದರೆ ಟೇಸ್ಟ್ ಸ್ವಲ್ಪ ಕಡಿಮೆ ಆಗುತ್ತಲ್ವ. ಸೊ ಹಾಗಾಗಿ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿ ತುಂಬಾ ರುಚಿಯಾಗಿರುತ್ತೆ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಾಯ್ ಬಾಯ್.